ಮಣ್ಣು ಅಂದ ತಕ್ಷಣ ನಮಗೆ ಮುಖ್ಯವಾಗಿ ನೆನಪಾಗೋದೇ ರೈತರು, ನಮ್ಮ ರೈತರು ಅಲ್ವಾ. ರೈತರ ಉಸಿರೇ ಮಣ್ಣು, ಜಾನುವಾರುಗಳು ಅಂತ ಹೇಳ್ತೀವಿ. ಹಂಗಾಗಿ ಮಣ್ಣು ಚೆನ್ನಾಗಿದ್ರೆ ನಮಗೆ ಬೆಳೆ ಚೆನ್ನಾಗಿ ಬರುತ್ತೆ. ಹಂಗಾಗಿ ಈ ವರ್ಷ ಋತು ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ನಾವು ಮಣ್ಣಿನ ಪೂಜೆಯನ್ನು ಮಾಡಬೇಕು. ನಮಗೆ ಒಳ್ಳೆ ಬೆಳೆ ಬರಬೇಕು ಅಂದರೆ ಅಷ್ಟೇ ಮಳೆ ಕೂಡ ಚೆನ್ನಾಗಾಗಬೇಕು. ಅದೇ ಥರನೇ ಬೆಳೆ ಕೂಡ ಚೆನ್ನಾಗಿ ಬರುತ್ತೆ. ಹಂಗಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡ್ಕೊಂಬಿಟ್ಟು ನಾವು ವೃಷಭ ಪೂಜೆನ ಮಾಡಬೇಕು. ಏನಪ್ಪ ಮಣ್ಣಿನ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತಿನ ಮಾಹಿತಿ ಇದೇನೆ. ಇವತ್ತಿನ ವಿಡಿಯೋದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹೇಗೆ ಪೂಜೆ ಮಾಡ್ಕೋಬೇಕು, ಸಂಕಲ್ಪ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಇದನ್ನ ಮೃತ್ತಿಕಾ ವೃಷಭ ಪೂಜೆ ಅಂತಾನೂ ಕೂಡ ಕರೀತಾರೆ. ಮೃತ್ತಿಕಾ ವೃಷಭ ಪೂಜೆಯನ್ನ ಈ ಸಾಲಿ ನಾವು 14ನೇ ತಾರೀಕು ಮಂಗಳವಾರ ದಿವಸ ಆಚರಿಸ್ತಾ ಇದ್ದೀವಿ. ಹಾಗಾಗಿ ಅವತ್ತು ಅಮಾವಾಸ್ಯೆ ಕೂಡ ಇದೆ. ಹಾಗಾಗಿ ಈ ಒಂದು ಗ್ರೀಷ್ಮ ಋತು ಮುಗಿಯೋದಕ್ಕೆ ಬರ್ತಾ ಇದೆ. ಇನ್ನು ಮುಂದಕ್ಕೆ ವರ್ಷ ಋತು ಪ್ರಾರಂಭ ಆಗ್ತಾ ಇದೆ. ಎಲ್ಲ ಕಡೆ ಮಳೆ ಪ್ರಾರಂಭ ಆಗ್ತಾ ಇದೆ. ಪುನರ್ವಸು ಮಳೆ ಪ್ರಾರಂಭ ಆಗ್ತಾ ಇದೆ. ಮತ್ತೆ ಕೃಷಿ ಚಟುವಟಿಕೆಗಳು ಸಹ ಪ್ರಾರಂಭ ಆಗ್ತಾ ಇದೆ. ಮಣ್ಣು ಅಂದ ತಕ್ಷಣ ನಮಗೆ ಮುಖ್ಯವಾಗಿ ನೆನಪಾಗೋದೇ ರೈತರು. ರೈತರ ಉಸಿರೇ ಮಣ್ಣು, ಜಾನುವಾರುಗಳು ಅಂತ ಹೇಳ್ತೀವಿ ಅಲ್ವಾ. ಹಂಗಾಗಿ ಮಣ್ಣು ಚೆನ್ನಾಗಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ಹಂಗಾಗಿ ಈ ವರ್ಷ ಋತು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಮಣ್ಣಿನ ಪೂಜೆಯನ್ನ ಮುಖ್ಯವಾಗಿ ರೈತರು ಒಳ್ಳೆ ಬೆಳೆ ಬರಬೇಕು. ನಮ್ಗೆ ಎಷ್ಟು ಮಳೆ ಚೆನ್ನಾಗಾದ್ರೆ ಬೆಳೆ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಭಗವಂತನ ಪ್ರಾರ್ಥನೆಯನ್ನ ಮಾಡಿಕೊಂಡು ವೃಷಭ ಪೂಜೆಯನ್ನ ಮಾಡಬೇಕು. ವಿಶೇಷವಾಗಿ ಮಣ್ಣೆತ್ತುಗಳನ್ನ ಮಾಡಿನೇ ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರಿತೀವಿ. ಹಂಗಾಗಿ ರೈತರು ತಮ್ಮ ಹೊಲಗಳು ಇರುವಂತ ಮಣ್ಣನ್ನ ತಗೊಂಡ್ ಬಂದ್ಬಿಟ್ಟು ವೃಷಭವನ್ನ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ನೈವೇದ್ಯ ಮಾಡ್ಬಿಟ್ಟು ಪೂಜೆ ಮಾಡ್ತಾರೆ. ಇನ್ಮೇಲೆ ಒಳ್ಳೆ ಮಳೆ ಆಗ್ಲಿ, ಒಳ್ಳೆ ಬೆಳೆ ಆಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆಯನ್ನ ಮಾಡ್ತಾರೆ. ಹಾಗೆ ವಿಶೇಷವಾಗಿ ಮಾಡುವಂತ ಪೂಜೆ ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆ, ಎತ್ತುಗಳ ಪೂಜೆ, ವೃಷಭ ಪೂಜೆ ಅಂತ ಹೇಳ್ತೀವಿ. ನಿಮ್ಗೆಲ್ಲಾದ್ರೂ ಮಣ್ಣೆತ್ತುಗಳು ಸಿಗುತ್ತೆ ಅಂತ ಅಂದರೆ ತಂದ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡ್ಕೋಬೋದು. ಅಥವಾ ಮನೆಯಲ್ಲೇ ತುಳಸಿ ಮಣ್ಣನ್ನು ತೊಗೊಂಡ್ಬಿಟ್ಟು ವೃಷಭವನ್ನು ಮಾಡಿಬಿಟ್ಟು ಪೂಜೆ ಮಾಡ್ಕೋಬೋದು. ನಂತರ ಅದನ್ನು ವಿಸರ್ಜನೆ ಮಾಡಬೇಕಾಗತ್ತೆ. ನೀರಿನಲ್ಲಿ ಕಲಸ್ಬಿಟ್ಟು ಗಿಡಕ್ಕೆ ಹಾಕ್ಬೋದು. ಹಂಗಾಗಿ ಮಣ್ಣೆತ್ತುಗಳ ಪೂಜೆನೇ ತುಂಬ ಶ್ರೇಷ್ಠವಾದದ್ದು. ಎತ್ತುಗಳನ್ನು ಅಲಂಕರಿಸ್ಬಿಟ್ಟು ಪೂಜೆ ಮಾಡ್ತಾರೆ ಅವತ್ತಿನ ದಿವಸ, ಅಂದರೆ ನಾಳೆ ದಿವಸ. ಗ್ರೀಷ್ಮ ಋತು ದಿನ ಅಂತ್ಯದ ಭಾಗ. ಹಾಗೆ ವರ್ಷ ಋತುವಿನ ಪ್ರಾರಂಭ ಆಗ್ತಾ ಇದೆ. ಮನೆಗಳಲ್ಲಿ ಮಣ್ಣೆತ್ತುಗಳು ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ವಂಶಾಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಗಂಡ್ಮಕ್ಳು ವಿಶೇಷವಾಗಿ ಮನೆಗಳಲ್ಲಿ ಈ ಮಣ್ಣೆತ್ತಿನ ಪೂಜೆನ ಮಾಡಬೇಕು. ನಿಮಗೆ ಸಾಧ್ಯ ಆದರೆ ಗಂಡ್ಮಕ್ಳು ಕೈಯಲ್ಲಿ ಪೂಜೆನ ಮಾಡಿಸಿ. ಆಗಿಲ್ಲ ಅಂತ ಅಂದರೆ ಹೆಣ್ಮಕ್ಳು ಕೂಡ ಈ ಪೂಜೆನ ಮಾಡ್ಕೋಬಹುದು. ಇವತ್ತು ಸೋಮವಾರ ಅಲ್ವಾ, ಮಣ್ಣೆತ್ತುಗಳನ್ನ ಇವತ್ತೇ ತಗೊಂಡು ಬನ್ನಿ. ಇಲ್ಲ ಅಂತ ಅಂದರೆ ಹಿಂದಿನ ಕಾಲದಿಂದಲೂ ಮನೆಯಲ್ಲಿ ಮಣ್ಣೆತ್ತುಗಳನ್ನು ಇಟ್ಕೊಂಡಿದ್ರು. ಅಂದರೆ ಮಣ್ಣಿನಿಂದ ಮಾಡಿದಂಥ ಎತ್ತುಗಳು, ಅದಕ್ಕೆ ಬಣ್ಣ ಎಲ್ಲ ಹಾಕ್ಬಿಟ್ಟು ಮಾರ್ತಾ ಇರ್ತಾರೆ. ಕೆಲವೊಂದು ಕಡೆ ಆ ಥರದ್ದು ಏನಾದರೂ ಸಿಕ್ಕರೆ ನೀವು ತೊಗೊಂಬರ್ಬೋದು. ನಿಮ್ಮ ಮನೆಯಲ್ಲಿ ಇತ್ತು ಅಂತ ಅಂದರೆ ಇಟ್ಟು ಪೂಜೆ ಮಾಡ್ಕೋಬೋದು. ಕೆಲವರೆಲ್ಲ ಕೇಳ್ತಾ ಇದ್ದೀರಾ, ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದಾ ಮಣ್ಣೆತ್ತುಗಳನ್ನ ಅಂತ. ನಿಮ್ಗೆ ಇದು ಸಿಕ್ಕಿಲ್ಲ ಅಂತ ಅಂದ್ರೆ ನೀವು ಇದನ್ನ ಇಟ್ಟು ಪೂಜೆ ಮಾಡ್ಕೋಬಹುದು. ಆದಷ್ಟು ಮಣ್ಣೆತ್ತುಗಳನ್ನು ಪೂಜೆ ಮಾಡೋದೇ ಶ್ರೇಷ್ಠವಾದದ್ದು. ಮನೆಯಲ್ಲಿ ನೀವು ತುಳಸಿ ಗಿಡ ಏನಾದರೂ ಇಟ್ಟಿದ್ರೆ ಅಥವಾ ಯಾವುದೇ ಗಿಡ ಆದ್ರೂ ಪರವಾಗಿಲ್ಲ, ಅದರಿಂದ ಮಣ್ಣನ್ನು ಸ್ವಲ್ಪ ತಗೊಂಡ್ಬಿಟ್ಟು ಪುಟ್ಟದೇ ಆದ್ರೂ ಪರವಾಗಿಲ್ಲ, ಎತ್ತುಗಳನ್ನ ನೀವೇ ಮನೆಯಲ್ಲಿ ಸ್ವತಃ ಮಾಡಿಬಿಟ್ಟು ಪೂಜೆ ಮಾಡ್ಕೊಳ್ಳಿ. ತುಂಬಾನೇ ವಿಶೇಷವಾದದ್ದು. ಇನ್ನು ಸಂಕಲ್ಪ ಹೇಗೆ ಪೂಜೆಗೆ ಅಂತ ಅಂದ್ರೆ ಮೃತ್ತಿಕಾ ಪೂಜೆ ತುಂಬಾ ಶ್ರೇಷ್ಠವಾದದ್ದು. ವೃಷಭ ಪೂಜೆಯಿಂದ ಪ್ರಾರಂಭ ಮಾಡಿಕೊಂಡು ನಾಗರ ಪೂಜೆ, ಗಣಪತಿ ಪೂಜೆ, ಹೀಗೆ ವಿಶೇಷವಾಗಿ ನಾವು ಮೃತ್ತಿಕಾ ಪೂಜೆಯನ್ನ ಮಾಡ್ತಾ ಹೋಗ್ತೀವಿ. ಕೆಲವರೆಲ್ಲ ಭೀಮನ ಅಮಾವಾಸ್ಯೆ ದಿವಸ 2 ಮಣ್ಣಿನ ಪ್ರತಿಮೆಗಳನ್ನು ಮಾಡಿಬಿಟ್ಟು ಶಿವ ಪಾರ್ವತಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾರೆ. ಈ ರೀತಿಯಾಗಿ ವಿಶೇಷವಾಗಿ ವಿಧವಾಗಿ ಮೃತ್ತಿಕಾ ಬಳಸ್ಬಿಟ್ಟು ನಾವು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಮೊದಲು ನಾವು ಮೃತ್ತಿಕಾ ಪೂಜೆನ ಮಾಡ್ತೀವಿ. ಅಮಾವಾಸ್ಯೆ ದಿವಸ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರಿತೀವಿ. ಅವತ್ತಿನ ದಿವಸ ಮಣ್ಣೆತ್ತುಗಳನ್ನ ಒಂದು ಮಣೆ ಮೇಲೆ ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು. ಇದಕ್ಕೆ ಗೆಜ್ಜೆ ವಸ್ತ್ರ, ಹೂನ ಏರಿಸ್ಬೇಕು, ಗರಿಕೆ ಏರಿಸ್ಬೇಕು, ನಂತರ ಪೂಜೆ ಮಾಡ್ಕೋಬೇಕು. ಮತ್ತೆ ವಿಶೇಷವಾಗಿ ಅವತ್ತಿನ ದಿವಸ ಪಾಯಸ, ಗೋಧಿ ನುಚ್ಚಿನ ಪಾಯಸ ಮಾಡಿಬಿಟ್ಟು ಎತ್ತುಗಳಿಗೆ ನೈವೇದ್ಯವನ್ನ ಮಾಡಬೇಕು.
ಸಿಂಪಲ್ ಆಗಿ ಪೂಜೆ ಮಾಡಿಕೊಂಡು ಮೊದಲಿಗೆ ರಂಗೋಲಿ ಹಾಕೋಬೇಕು. ಮಣೆ ಮೇಲೆ ಒಂದು ತಟ್ಟೆಯಲ್ಲಿ ಎತ್ತುಗಳನ್ನು, 2 ಜೋಡಿ ಎತ್ತುಗಳನ್ನೇ ಇಡಬೇಕು. ಒಂಟಿ ಎತ್ತನ್ನು ಪೂಜೆ ಮಾಡಬಾರ್ದು. ಜೋಡಿ ಎತ್ತುಗಳನ್ನೇ ಇಟ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಅದಕ್ಕೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. 16 ಗೆಜ್ಜೆ ಇರುವಂಥ ವಸ್ತ್ರವನ್ನು ಎತ್ತುಗಳಿಗೆ ಏರಿಸಬೇಕು. ಜೋಡಿ ಎತ್ತುಗಳಿಗೆ ಸೇರಿಸ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಅಥವಾ ಒಂದೊಂದು ಎತ್ತಿಗೂ ಕೂಡ ಒಂದೊಂದು, ಅಂದರೆ 16 ಗೆಜ್ಜೆ ವಸ್ತ್ರ ಮತ್ತು 16 ಗೆಜ್ಜೆ ವಸ್ತ್ರವನ್ನು, ಒಂದೊಂದು ಎತ್ತಿಗೂ ಒಂದೊಂದು ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು. ಹೂನ ಏರಿಸಬೇಕು, ಪತ್ರೆಗಳನ್ನು ಏರಿಸಬೇಕು, ನಂತರ ಗರಿಕೆ ಏರಿಸಬೇಕು, ನಂತರ ತುಪ್ಪದ ದೀಪನ ಹಚ್ಚಿ ಇಡಬೇಕು. ಹಣ್ಣು ಕಾಯಿ ನೈವೇದ್ಯವನ್ನು ಮಾಡಬೇಕು. ಆಮೇಲೆ ಗೋಧಿ ನುಚ್ಚಿನ ಪಾಯಸವನ್ನು ಮಾಡಬೇಕು. ಮಂಗಳಾರತಿಯನ್ನು ಮಾಡಬೇಕು. ಸಿಂಪಲ್ ಆಗಿ ವೃಷಭ ಪೂಜೆನ ಮಾಡುವಂಥದ್ದು. ಮಂಗಳವಾರ ದಿವಸ ಈ ಪೂಜೆ ಮಾಡ್ಕೋಬೇಕು. ಮತ್ತು ಮಾರನೇ ದಿವಸ ಬುಧವಾರ ಮತ್ತೆ ವೃಷಭಕ್ಕೆ ಪೂಜೆ ಮಾಡಿಬಿಟ್ಟು ದೀಪಗಳನ್ನು ಹಚ್ಚಿಬಿಟ್ಟು ಏನಾದರೂ ನೈವೇದ್ಯವನ್ನು ಮಾಡಿಬಿಟ್ಟು ಹಾಲು ಸಕ್ಕರೆ ಆದರೂ ಸರಿನೇ ನೈವೇದ್ಯ ಮಾಡೋದು, ಅಥವಾ ಹಣ್ಣು ಕಾಯಿ ಇದ್ದರೆ ನೈವೇದ್ಯ ಮಾಡ್ಕೋಬೋದು. ಮಾಡಿಬಿಟ್ಟು ವೃಷಭವನ್ನು ವಿಸರ್ಜನೆ ಮಾಡುವಂಥದ್ದು. ಒಂದು ಬಕೆಟ್ ನೀರಿನಲ್ಲಿ ವೃಷಭವನ್ನು ವಿಸರ್ಜನೆ ಮಾಡೋದು. ಆಮೇಲೆ ಆ ನೀರನ್ನು ಗಿಡಕ್ಕೆ ಹಾಕೋದು. ಇನ್ನು ಈ ಪೂಜೆಯ ಸಂಕಲ್ಪ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದಿರ್ತೀನಿ. ಈ ರೀತಿ ಸಂಕಲ್ಪ ಮಾಡ್ಕೊಂಬಿಟ್ಟು ಅಕ್ಷತೆ ನೀರನ್ನು ಒಂದು ತಟ್ಟೆಗೆ ಬಿಡಬೇಕು. ಈ ರೀತಿ ಸಂಕಲ್ಪ ಪೂರ್ವಕವಾಗಿ ವೃಷಭ ಪೂಜೆಯನ್ನು ಮಾಡಬೇಕು. ಪ್ರಾರ್ಥನೆ ಮಾಡಿಕೊಂಡು ನಂತರ ಪೂಜೆ ಮಾಡಿಬಿಟ್ಟು ಆಮೇಲೆ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಬೇಕು. ಇದನ್ನು ಮೃತ್ತಿಕಾ ವೃಷಭ ಪೂಜೆ ಅಂತಲೂ ಕೂಡ ಹೇಳ್ತಾರೆ. ಎಲ್ಲರೂ ತಪ್ಪದೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರು ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ತಪ್ಪದೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಇದಿಷ್ಟು ಸರಳವಾಗಿ ಮೃತ್ತಿಕಾ ವೃಷಭ ಪೂಜೆ ಅಂದರೆ ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆ ಯಾವ ರೀತಿ ಮಾಡೋದು ಅಂತ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.